ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗೈಸ್, ಯಾರ್ಯಾರು ವಿಡಿಯೋಗೆ ಲೈಕ್ ಮಾಡ್ತಿದ್ದೀರಾ, ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ 456 ಅಂತ ಕಮೆಂಟ್ ಮಾಡ್ತಿದ್ದೀರಾ, ಎಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ಮತ್ತು ಮಹಾಲಕ್ಷ್ಮಿ ಆಗಿರಬಹುದು, ಹಾಗೆಯೇ ನಿಮ್ಮ ಮನೆ ದೇವರಾಗಿರ್ಬೋದು, ನೀವು ಇಷ್ಟಪಡೋ ದೇವರಾಗಿರ್ಬೋದು, ಎಲ್ಲರೂ ಕೂಡ ನಿಮಗೆ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಯಾಕಪ್ಪ ಅಂತಂದರೆ ಇನ್ನೊಬ್ರ ಕಷ್ಟಕ್ಕೆ ನೀವು ನೆರವಾಗ್ತಿದ್ದೀರಾ ಅಂತ ಅಂದಾಗ ದೇವರು ಖಂಡಿತವಾಗ್ಲೂ ನಿಮಗೆ ಒಳ್ಳೇದನ್ನ ಮಾಡೇ ಮಾಡ್ತಾರೆ ಅಲ್ವಾ. ಅಂತಂದರೆ ಯಾವ ರೀತಿ ಮೇಡಮ್ ಅಂತ ಕೇಳ್ಬೋದು. ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇರ್ತೀರಾ ಅಲ್ವಾ, ಅವ್ರಿಗೆ ಗೊತ್ತಿರೋದಿಲ್ಲ. ಡೈಲಿ ನನ್ನ ವ್ಯೂವರ್ಸು ಡೈಲಿ ನನ್ನ ಚಾನಲ್ ಯಾರು ನೋಡ್ತೀರಾ, ದಯವಿಟ್ಟು ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ, ಹೇಳಿದೆ ಹೇಳ್ತಾರೆ ಅಂತ. ಅಂದರೆ ಇನ್ನೊಬ್ಬರು ಯಾರಾದರೂ ಹೊಸೊಬ್ಬರು ನೋಡ್ತಾರಲ್ವ ಚಾನಲ್ನ, ಸೊ ಅವ್ರಿಗೆ ಗೊತ್ತಾಗಲಿ ಅಂತ ಅಷ್ಟೇ, ಓಕೆನಾ. ಅಂದರೆ ಗಾಯ್ಸ್, ನೀವು ಒಂದು ಲೈಕ್ ಕೊಡೋದ್ರಿಂದ ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ, ಸರಿನಾ. ವಿಡಿಯೋ ಅನ್ನೋದು ಲೀಕ್ ಆದಾಗ ನಿಮ್ಮ ಥರ ಕಷ್ಟಪಡೋರು ತುಂಬ ಜನನೇ ಇರ್ತಾರೆ ಅಲ್ವಾ. ಅವರೆಲ್ಲರಿಗೂ ಕೂಡ ಏನೋ ಒಂದು ಈ ರೀತಿ ಚಿಕ್ಕ ಪುಟ್ಟ ಪರಿಹಾರಗಳನ್ನ ಮನೆಯಲ್ಲೇ ಮಾಡಿಕೊಂಡು ಅವರು ಕೂಡ ಅವ್ರ ಕಷ್ಟನ ಕಳ್ಕೊಳ್ಳಿ ಅನ್ನೋದು ನನ್ನ ಭಾವನೆ ಅಷ್ಟೇ ಗೈಸ್, ಓಕೆನಾ. ಯಾಕಪ್ಪ ಅಂತಂದರೆ ಪ್ರತಿಯೊಬ್ಬ ಮನುಷ್ಯಂಗೂ ಕಷ್ಟ ಬಂದರೆ, ಅದರಲ್ಲೂ ಸಾಲದ ಸಮಸ್ಯೆ ಏನಾದರೂ ಬಂದರೆ ನಿಜವಾಗ್ಲೂ ಬದುಕಲಿಕ್ಕೂ ಕೂಡ ಇಷ್ಟ ಆಗಲ್ಲ. ಆ ರೀತಿ ತುಂಬಾ ಸಫರ್ ಪಡ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಕೆಲವೊಂದು ರೆಮಿಡಿನ ಅಂತಂದರೆ ತುಂಬಾ ದುಡ್ಡು ಖರ್ಚು ಮಾಡ್ದೇ ಮನೆಯಲ್ಲೇ ನಾವು ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಕೆಲವೊಂದು ರೆಮಿಡಿಗಳನ್ನ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ ನೀವು ಕಳ್ಕೊಳ್ಳಿ ಅನ್ನೋದು ಅಷ್ಟೇ, ಇನ್ನೇನು ಇಲ್ಲ, ಓಕೆನಾ. ಸೊ ಆದಷ್ಟು ಲೈಕ್ ಮಾಡಿ, ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ಯಾರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ 456 ಅಂತ ಕಮೆಂಟ್ ಮಾಡಿ. ನಿಮಗೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆಯೇ ನಾನು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಗೈಸ್, ಏನಂದರೆ ಈಗ ನಾಳಿದ್ದು ಬಂದು ಹೊಸ ವರ್ಷ ಇದೆ ಅಲ್ವಾ. ಈ ಹೊಸ ವರ್ಷದ ದಿನ ಗಾಯ್ಸ್, ನಾವು ಈ ರೀತಿ ಕೆಲವೊಂದು ರೆಮಿಡಿಗಳನ್ನ ನಾನು ಹೇಳ್ತೀನಿ ನಿಮಗೆ, ಯಾವ ರೀತಿ ರೆಮಿಡಿಗಳನ್ನ ಮಾಡಬೇಕು ಅಂತ. ಹೊಸ ವರ್ಷದ ದಿನ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ವರ್ಷ ಪೂರ್ತಿ ನಿಮಗೆ ಸಾಲದ ಸಮಸ್ಯೆ ಅನ್ನೋದು ಬರೋದಿಲ್ಲ, ಆಯಿತಾ. ಅಕಸ್ಮಾತ್ ನೀವು ಸಾಲನ ಮಾಡ್ಕೊಂಡಿದ್ರೆ ನಿಜವಾಗ್ಲೂ ನಿಮ್ಮ ಸಾಲ ಎಲ್ಲನೂ ಕೂಡ ಅತಿ ಶೀಘ್ರದಲ್ಲೇ ನಿಮಗೆ ಕ್ಲಿಯರ್ ಆಗುತ್ತೆ, ಆಯಿತಾ. ಅಷ್ಟು ಅದ್ಭುತವಾಗಿ ಈ ಒಂದು ರೆಮಿಡಿ ಕೆಲಸನ ಮಾಡುತ್ತೆ, ಆಯಿತಾ. ಅಂದರೆ ಇದು ಒಂದು ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು. ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು ಗಾಯ್ಸ್, ನಿಜವಾಗ್ಲೂ ಒಂದು ಅದ್ಭುತವಾಗಿ ಕೆಲಸನ ಮಾಡುತ್ತೆ. ಅಂದರೆ ಮನುಷ್ಯನ ಏಳಿಗೆಗೆ ಅಂತಲೇ ಪರಿಹಾರ ಶಾಸ್ತ್ರದಲ್ಲಿ, ಸಿದ್ಧಿಶಾಸ್ತ್ರದಲ್ಲಿ ದೇವರು ಇವಾಗ ಕಷ್ಟ ಕೊಟ್ಟ ಮೇಲೆ ಪರಿಹಾರ ಅಂತ ಕೂಡ ಕೊಟ್ಟಿರ್ತಾನೆ ಅಲ್ವಾ. ಸಿದ್ಧಿಶಾಸ್ತ್ರ ಮತ್ತು ಪರಿಹಾರ ಶಾಸ್ತ್ರದಲ್ಲಿ ಕೆಲವೊಂದು ರೆಮಿಡಿಗಳನ್ನ ಮನುಷ್ಯನ ಏಳಿಗೆಗೆ ಅಂತಲೇ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಇದು ಒಂದು ಕೂಡ. ಆದರೆ ನೀವು ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಬೇಕು, ಸರಿನಾ. ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಳ್ತೀನಿ. ಹಾಗೆಯೇ ಇದನ್ನು ಬಂದು ಗಾಯ್ಸ್, ನೀವು ಹೊಸ ವರ್ಷದ ದಿನವೇ ಮಾಡಿ. ಅಂತಂದರೆ ಹೊಸ ವರ್ಷದ ದಿನ ನೈಟ್ ನೀವು ಮಾಡ್ಕೋಬೇಕು, ಅಂದರೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಈ ಒಂದು ರೆಮಿಡಿನ ಮಾಡ್ಕೊಳ್ಬೇಕು. ಇದರಿಂದ ನಿಮಗೆ ಯಾವುದೇ ಒಂದು ಸಾಲದ ಸಮಸ್ಯೆ ಇರಲಿ, ಹಾಗೆಯೇ ನಿಮಗೆ ಅಕಸ್ಮಾತ್ ಏನಾದರೂ ಆರೋಗ್ಯದ ಸಮಸ್ಯೆ ಏನಾದರೂ ಇದ್ದರೆ, ಆಯಿತಾ. ಈಗ ಸಾಲದ ಸಮಸ್ಯೆ ಏನಿಗೆ ಬರುತ್ತೆ ಹೇಳಿ, ಒಂದು ನೆಗೆಟಿವಿಟಿ ಅನ್ನೋದು ನಮ್ಮ ಮನೆಯಲ್ಲಿ ಆವರಿಸ್ಕೊಂಡಾಗ ನಮಗೆ ಕೆಲವೊಂದು ಪ್ರಾಬ್ಲಮ್ಸ್ಗಳಾಗಿ ನಾವು ದುಡ್ಡನ್ನು ಅದಕ್ಕೆ ಖರ್ಚು ಮಾಡಬೇಕಾಗತ್ತೆ, ಆಯಿತಾ. ಅಂದರೆ ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಸಡನ್ನಾಗಿ ಏನೋ ಹುಷಾರು ತಪ್ತೀರಾ ಅಂದ್ಕೊಳ್ಳಿ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ನಿಮಗೆ ತುಂಬ ದುಡ್ಡು ಖರ್ಚಾಗುತ್ತೆ. ಒಂದು ಸೇವಿಂಗ್ಸ್ನ ಮಾಡ್ಕೊಂಡಿರ್ತೀರಾ, ತುಂಬ ಕಷ್ಟಪಟ್ಟು ದುಡ್ದಿರ್ತೀರಾ, ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡಿತಾ ಇರ್ತೀರಾ, ಸೇವಿಂಗ್ಸ್ನ ಮಾಡ್ಕೊಂಡಿರ್ತೀರಾ. ನೀವೆಷ್ಟೇ ಸೇವಿಂಗ್ಸ್ ಮಾಡಿದ್ರೂ ಕೂಡ ನಿಮಗೆ ಅಂದರೆ ಈ ರೀತಿ ಯಾವುದಾದ್ರೂ ಒಂದು ಪ್ರಾಬ್ಲಮ್ಸ್ಗಳು ಬಂದ್ಬಿಟ್ಟಿರುತ್ತೆ, ಆಯಿತಾ. ಆವಾಗ ದುಡ್ಡು ಅನ್ನೋದು ಅಲ್ಲಿಗೆ ಹೊರಟೋಗುತ್ತೆ. ಅಕಸ್ಮಾತ್ ಆರೋಗ್ಯದ ಸಮಸ್ಯೆ ಒಂದೇ ಅಂತಲ್ಲ ಗಾಯ್ಸ್, ಯಾರೋ ಒಬ್ರಿಗೆ ದುಡ್ಡನ್ನ ನಂಬಿ ನೀವು ಕೊಟ್ಟಿರ್ತೀರಾ, ಆ ದುಡ್ಡನ್ನ ಅವರು ನಿಮಗೆ ಆಟಾಡಿಸ್ತಾರೆ, ಕೊಡೋದಿಲ್ಲ, ಈ ರೀತಿಯೂ ಆಗಿರಬಹುದು. ಯಾವುದಾದ್ರೂ ಒಂದು ಅಂದರೆ ರೀತಿಯಲ್ಲಿ ನಿಮಗೆ ದುಡ್ಡು ಅನ್ನೋದು ಪೋಲಾಗ್ತಾ ಹೋಗುತ್ತೆ, ಆಯಿತಾ. ಸೊ ತುಂಬಾ ಕಷ್ಟಪಡ್ತೀರಾ, ಯಾಕೆ ದುಡ್ಡೆಲ್ಲ ಕಳ್ಕೊಳ್ತೀರಾ ಅಲ್ವಾ. ಸೊ ಈ ರೀತಿ ಕೆಲವೊಂದು ರೆಮಿಡಿಗಳನ್ನ ಮಾಡ್ಕೊಳ್ಳಿ ಮನೆಯಲ್ಲೇ. ಹಾಗೆಯೇ ಆರೋಗ್ಯದ ಸಮಸ್ಯೆ ಆಗಿರಬಹುದು, ಕಣ್ಣು ದೃಷ್ಟಿ ಆಗಿರಬಹುದು, ನರ ದೃಷ್ಟಿ ಆಗಿರಬಹುದು, ಮನುಷ್ಯರದು ಕೆಟ್ಟ ದೃಷ್ಟಿ ಆಗಿರಬಹುದು, ಯಾವುದೇ ಒಂದು ದೃಷ್ಟಿ, ಹಾಗೆಯೇ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೆ ನಿಜವಾಗ್ಲೂ ಈ ಒಂದು ಪರಿಹಾರ ನಿಮ್ಮ ನೆಗೆಟಿವಿಟಿನ, ಈಗ ನಿಮ್ಮ ದೇಹದಲ್ಲೇ ಒಂದು ನೆಗೆಟಿವಿಟಿ ಇರಬಹುದು, ಇಲ್ಲ ಮಾಟ ಮಂತ್ರ ಆಗಿರ್ಬೋದು, ಯಾವುದೇ ಒಂದು ಸಮಸ್ಯೆನ ನೀವು ಅನುಭವಿಸ್ತಾ ಇದ್ದರೆ ಗಾಯ್ಸ್, ಈ ಒಂದು ರೆಮಿಡಿ ತುಂಬ ಅದ್ಭುತವಾಗಿ ಕೆಲಸನ ಮಾಡೇ ಮಾಡುತ್ತೆ,
ಓಕೆನಾ. ಖಂಡಿತವಾಗ್ಲೂ ಮಾಡೇ ಮಾಡುತ್ತೆ. ಅಕಸ್ಮಾತ್ ನೀವು ಈಗ ಒಂದು ಆರೋಗ್ಯದ ಸಮಸ್ಯೆ ಅಂತ ಅಂದರೆ ಗಾಯ್ಸ್, ನಾನು ಕೂಡ ಇದನ್ನು ಫೇಸ್ ಮಾಡಿದ್ದೀನಿ, ಯಾವ ರೀತಿ ಅಂತ ಹೇಳ್ತೀನಿ. ಈಗ ಎಲ್ಲೋ ಹೋಗ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ, ಯಾರೋ ಏನೋ ಮಾಡಿಸಿ ರೋಡಲ್ಲಿ ಹಾಕ್ಬಿಟ್ಟಿರ್ತಾರೆ ಆಯಿತಾ. ದಯವಿಟ್ಟು ನಾನು ಕೆಲವೊಬ್ಬರಿಗೆ ಎಲ್ಲರಿಗೂ ಹೇಳ್ತಾರೆ, ಕೆಲವೊಬ್ಬರು ಯಾರು ಆ ರೀತಿ ಮಾಡ್ತೀರಾ ಆ ಥರ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಅಲ್ವಾ. ನಮ್ಮಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗಬೇಕು ಹೊರತು ತೊಂದರೆ ಅಂತೂ ಆಗಕ್ಕಂತೂ ಹೋಗಬಾರ್ದು. ಸೊ ದಯವಿಟ್ಟು ಗೈಸ್ ನೀವು ಆ ರೀತಿ ರೋಡಲ್ಲಿ ಮಾಡಾಕೋದು, ಏನೇನೋ ಮಾಡಿಸೋದು, ಮೊಟ್ಟೆ ಹೊಡಿಯೋದು, ಈ ಥರ ಎಲ್ಲ ಏನೇನೋ ಮಾಡ್ತಾರೆ ಗೈಸ್ ಆಯಿತಾ. ಅಕಸ್ಮಾತ್ ನೀವು ಅದನ್ನೇನಾದರೂ ತುಳಿದಿದ್ರೆ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಯಾರು ಓಡಾಡದೇ ಇರೋಂಥ ಜಾಗಕ್ಕೆ ತೊಗೊಂಡೋಗ್ಬಿಟ್ಟು ನೀವು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಇನ್ನೊಬ್ರಿಗೆ ತೊಂದರೆ ಅಂತೂ ಮಾಡೋಕ್ಕೆ ಹೋಗಬೇಡಿ. ಆ ರೀತಿ ಮಾಡಿ ಹಾಕಿರ್ತಾರೆ ರೋಡಲ್ಲಿ ಅಲ್ವಾ, ಅದನ್ನು ಅಕಸ್ಮಾತ್ ನಿಮಗೆ ಗೊತ್ತಿಲ್ಲದೇನೋ ತುಳಿದ್ಬಿಟ್ಟಿರ್ತೀರ, ಸರಿನಾ. ಈಗ ರೋಡಲ್ಲಿ ಹೋಗ್ತಾ ಇರ್ತೀರಾ, ನೀವು ಸಡನ್ನಾಗಿ ಅದ್ರ ಮೇಲೆ ತುಳ್ಕೊಂಡು ಹೊಟ್ಟೋಗ್ಬಿಡ್ತೀರಾ. ಈ ರೀತಿ ಆಗೋದ್ರಿಂದ ನಿಮಗೆ ಅವ್ರಿಗೇನೇನು ಮಾಡ್ಸಾಕಿರ್ತಾರೋ ಯಾರಿಗೂ ಗೊತ್ತು ಅಲ್ವಾ. ಅಂದರೆ ಈಗ ಅವ್ರಿಗೂ ಒಂದು ಆರೋಗ್ಯದ ಸಮಸ್ಯೆ ಇದ್ದು ಅದು ಹೋಗಲಿ ಅಂತ ಮಾಡೋಕ್ಕಾಗಿರ್ಬೋದು, ಅದನ್ನು ನೀವು ತುಳಿದಿರೋದ್ರಿಂದ ಅದು ನಿಮಗೇ ಬಂದಿರ್ಬೋದು ಅಲ್ವಾ. ಸೊ ಆ ರೀತಿ ಏನಾದರೂ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರು ಕೂಡ ಈ ಒಂದು ರೆಮಿಡಿ ತುಂಬ ಅದ್ಭುತವಾಗಿ ಕೆಲಸನ ಮಾಡುತ್ತೆ. ಅದು ಅಲ್ಲದೆ ಗೈಸ್, ಹೆಚ್ಚಾಗಿ ಹೊಸ ವರ್ಷದ ದಿನ ಇಡೀ ವರ್ಷ ಪೂರ್ತಿ ನಮ್ಗೆ ಯಾವುದೇ ರೀತಿ ತೊಂದರೆಗಳಾಗಬಾರ್ದು, ಅದರಲ್ಲೂ ಹಣಕಾಸಿನ ಸಮಸ್ಯೆ, ಆರ್ಥಿಕ ಸಮಸ್ಯೆ ಅನ್ನೋದು ನಮಗೆ ಬರಬಾರ್ದು ಅಂತಂದರೆ ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ತುಂಬ ಸಾಲ ಜಾಸ್ತಿ ಇದ್ದರೆ ಈ ಒಂದು ರೆಮಿಡಿ ನಿಜವಾಗ್ಲೂ ಅತಿ ಶೀಘ್ರದಲ್ಲೇ ನಿಮಗೆ ಸಾಲ ಅನ್ನೋದನ್ನ ತೀರಿಸುತ್ತೆ, ಸರಿನಾ. ಸೊ ಬನ್ನಿ, ತಡ ಮಾಡದೆ ಯಾವ ರೀತಿ ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ. ಸೊ ಗೈಸ್, ನಾನಿಲ್ಲಿ ಒಂದು ತೆಂಗಿನಕಾಯಿಯ ಚಿಪ್ಪನ್ನು ತೊಗೊಂಡಿದ್ದೀನಿ ಆಯಿತಾ. ಕಂಠ ಅಂತ ಕೂಡ ಕರೀತಾರೆ ಇದಕ್ಕೆ ಅಲ್ವಾ. ಈ ರೀತಿ ನಿಮ್ಮ ಮನೆಯಲ್ಲಿ ತೆಂಗಿನಕಾಯಿನ ನೀವು ಯೂಸ್ ಮಾಡ್ತೀರಾ ಅಲ್ವಾ. ಈ ರೀತಿ ಒಂದು ತೆಂಗಿನಕಾಯಿಯ ಚಿಪ್ಪನ್ನು ನೀವು ತೊಗೊಳ್ಳಿ, ಸರಿನಾ. ತೊಗೊಂಡು ಈ ಒಂದು ರೆಮಿಡಿನ ಮಾಡ್ಕೊಳ್ಬೇಕು. ಇದ್ರ ಒಳಗಡೆಗೇನೆ ಗೈಸ್ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ನೋಡಿ, ಇಲ್ಲಿ ಒಂದು ಇಡಿಯಷ್ಟು ಉಪ್ಪನ್ನ ಇದ್ರೊಳಗಡೆಗೆ ಹಾಕ್ಕೊಳ್ಳಿ, ಸರಿನಾ. ಉಪ್ಪು ಅನ್ನೋದು ತುಂಬಾ ಪರಮ ಪವಿತ್ರವಾದದ್ದು, ತುಂಬಾ ಶ್ರೇಷ್ಠವಾದದ್ದು. ನಮಗೆ ಅಂತಂದರೆ ಯಾವುದೇ ಒಂದು ನರದೃಷ್ಟಿ ಆಗಿರಬಹುದು, ಇಲ್ಲ ಅಂತಂದರೆ ಕೆಟ್ಟ ಕಣ್ಣು ದೃಷ್ಟಿ ಆಗಿರಬಹುದು, ಒಂದು ದೃಷ್ಟಿ ದೋಷಕ್ಕಾಗಿರಬಹುದು, ಒಂದು ದೃಷ್ಟಿನ ತೆಗಿಲಿಕ್ಕೋಸ್ಕರ ಉಪ್ಪನ್ನ ನಾವು ಯೂಸ್ ಮಾಡ್ತೀವಿ ಆಯಿತಾ. ಅಂದರೆ ಇದು ಗೈಸ್ ಆಗಿನ ಕಾಲದಿಂದನೂ ಮಾಡ್ಕೊಂಡು ಬಂದಿರುವಂಥದ್ದು. ಉಪ್ಪಿನಿಂದ ಮಾಡುವಂಥ ತಂತ್ರಗಳು 100ಗೆ 200% ರಿಸಲ್ಟನ್ನು ಕೊಟ್ಟೇ ಕೊಡುತ್ತೆ ಆಯಿತಾ. ಅದು ಅಲ್ಲದೆ ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದುದು. ಜೊತೆಗೆ ನಮ್ಮ ಆಹಾರದಲ್ಲಿ ರುಚಿನ ಹೆಚ್ಚಿಸ್ಲಿಕ್ಕೋಸ್ಕರ ನಾವು ಉಪ್ಪನ್ನ ಯೂಸ್ ಮಾಡ್ತೀವಿ. ಉಪ್ಪು ಒಂದು ಪರಮ ಪವಿತ್ರವಾದದ್ದು ಗೈಸ್ ಆಯಿತಾ. ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಅಂತ ಇರಬೇಕಾದ್ರೆ ನಾವು ಕೆಲವೊಂದು ರೆಮಿಡಿಗಳನ್ನ ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕು. ನಿಜವಾಗ್ಲೂ ಅದರಿಂದ ನಮಗೆ ಗುಡ್ ರಿಸಲ್ಟ್ ಅನ್ನೋದು ಸಿಗುತ್ತೆ ಆಯಿತಾ. ಅದ್ರ ಜೊತೆಗೆ ಗಾಯ್ಸ್, ಉಪ್ಪನ್ನ ಆದಷ್ಟು ನೀವು ಕೆಲವೊಂದು ತಂತ್ರಗಳಿಗೆ ಅಂತಲೇ ನೀವು ಹೊಸದಾಗಿ ಪ್ಯಾಕೆಟ್ನ ತೊಗೊಬಂದು ಇಟ್ಕೊಳ್ಳಿ. ಅಡುಗೆಗೆ ಯೂಸ್ ಮಾಡ್ತೀರಲ್ಲ ಆ ರೀತಿ ಉಪ್ಪನ್ನ ನೀವು ಯೂಸ್ ಮಾಡಬಾರ್ದು, ಸರಿನಾ. ಹಾಗೆಯೇ ಮನೆನ ಆದಷ್ಟು ನೀಟಾಗಿ ಇಟ್ಕೊಳ್ಳಿ, ಸ್ವಚ್ಛತೆ ಎಲ್ಲಿರುತ್ತೋ. ಮತ್ತು ಮಹಾಲಕ್ಷ್ಮಿ ಖಂಡಿತವಾಗ್ಲೂ ಅಲ್ಲಿ ನೆಲೆಸಿರ್ತಾರೆ ಆಯಿತಾ. ಹಾಗೆಯೇ ಶುಕ್ರವಾರ ಮತ್ತು ಮಹಾಲಕ್ಷ್ಮಿ ಫೋಟೋಗೆ ಒಂದು ಮಲ್ಲಿಗೆ ಹೂವು ಹಾಕೋದಾಗಿರ್ಬೋದು, ಒಂದು ಕೆಂಪು ಬಣ್ಣದ ಹೂವು ಹಾಕೋದಾಗಿರ್ಬೋದು. ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ಸ್ನಾನ ಮಾಡಬೇಕಾದ್ರೆ ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ಅದು ಕೂಡ ನಿಮಗೆ ತುಂಬಾ ಒಂದು ಯಾವುದಾದ್ರೂ ಒಂದು ದೋಷಗಳಿದ್ರೂ ಕೂಡ ಅದು ಕಳೆದೋಗ್ಬಿಡುತ್ತೆ, ಸರಿನಾ. ಸೊ ಬನ್ನಿ, ಈಗ ನೆಕ್ಸ್ಟು ಇದರೊಳಗಡೆ ನಾನು ತೆಂಗಿನ ಚಿಪ್ ಒಳಗಡೆ ಈ ರೀತಿ ಸ್ವಲ್ಪ ಒಂದು ಇಡಿಯಷ್ಟು ನಾನು ಉಪ್ಪನ್ನ ಹಾಕ್ಕೊಂಡೆ, ಓಕೆನಾ. ಇದ್ರ ಜೊತೆಗೆ ಗಾಯ್ಸ್, ನಾನಿಲ್ಲಿ ನೋಡಿ ಇಷ್ಟೇ ಸಾಸಿವೆನ ತೊಗೋಬೇಕು. ನೀವು ನಿಮ್ಮ ಕೈಗೆ ಎಷ್ಟು ಸಿಗುತ್ತೋ ಅಷ್ಟು ಸಾಸಿವೆನ ತೊಗೊಂಡು ಇದ್ರ ಜೊತೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ ಗಾಯ್ಸ್, ಇದ್ರ ಜೊತೆಗೆ ನೋಡಿ ಈ ಕಾಳು ಮೆಣಸು ಅನ್ನೋದು ಗಾಯ್ಸ್ ಅದ್ಭುತವಾಗಿ ಕೆಲಸನ ಮಾಡುತ್ತೆ. ಯಾವುದೇ ಒಂದು ದೃಷ್ಟಿ ದೋಷಗಳಿದ್ರೂ ಕೂಡ ಇದು ಎಳ್ಕೊಳ್ಳುತ್ತೆ ಕಾಳು ಮೆಣಸು ಅನ್ನೋದು, ಸರಿನಾ. ಸೊ ಅದಕ್ಕೆ ಇಲ್ಲಿ ನಾನು 5 ಕಾಳು ಮೆಣಸನ್ನು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಕಾಳು ಮೆಣಸನ್ನು ಕೂಡ ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಗಾಯ್ಸ್, ಇದ್ರ ಜೊತೆಗೆ ಇಲ್ಲಿ ನೋಡಿ ಒಣಮೆಣಸಿನಕಾಯಿನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಅಂತಂದರೆ ಇಲ್ಲಿ 7 ಒಣಮೆಣಸಿನ್ಕಾಯಿ ಇದೆ ಆಯಿತಾ. 7 ತೊಗೋಬೇಕಾ ಮೇಡಮ್, 5 ತೊಗೊಂಡ್ರಾಗಲ್ವಾ, ಈ ರೀತಿ ಕೇಳಕ್ಕೆ ಹೋಗಬೇಡಿ. ನಾನು ಅದಕ್ಕೆ ಮೆನ್ಷನ್ ಮಾಡ್ತಾ ಇರೋದು 7 ನೀವು ಈ ರೀತಿ ಒಣಮೆಣಸಿನ್ಕಾಯಿನ ತೊಗೋಬೇಕಾಗುತ್ತೆ. ಒಣಮೆಣಸಿನ್ಕಾಯಿ ಏನಂತಂದರೆ ಗಾಯ್ಸ್, ತುಂಬಾ ಘಾಟಿದು ಅಲ್ವಾ. ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಈ ಘಾಟಿಂದ ನಿಮಗೆ, ಹಾಗೆಯೇ ಈ ಕಲ್ಲುಪ್ಪಿನಿಂದ, ಸಾಸಿವೆಯಿಂದ, ಹಾಗೆಯೇ
ಕಾಳು ಮೆಣಸಿನಿಂದ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ನಿಮ್ಮ ಮನೆಯಿಂದ ನಿಜವಾಗ್ಲೂ ಖಂಡಿತವಾಗ್ಲೂ ಹೊರಟೋಗ್ಬಿಡುತ್ತೆ ಆಯಿತಾ. ಇನ್ನು ನೆಗೆಟಿವಿಟಿ ಅನ್ನೋದು ಮನೆಯಿಂದ ಹೊರಟೋಗ್ಬಿಟ್ರೆ ಸಾಕಲ್ವಾ, ನಿಮಗೆ ದುಡ್ಡೇ ದುಡ್ಡು ಮನೆಯಲ್ಲಿ, ಹಾಗೆಯೇ ಆರೋಗ್ಯದ ಸಮಸ್ಯೆ ಕೂಡ ಸರಿಯಾಗುತ್ತೆ, ಸಾಲದ ಸಮಸ್ಯೆ ಕೂಡ ಸರಿಯಾಗುತ್ತೆ, ಮನೆಯಲ್ಲಿ ನಾನಾ ಮೂಲೆಯಿಂದ ನಿಮಗೆ ದುಡ್ಡು ಒದಗಿ ಬರುತ್ತೆ ಆಯಿತಾ. ಇದನ್ನು ನಂಬಿ ನಿಜವಾಗ್ಲೂ, ಯಾಕಂದರೆ ಈ ತಂತ್ರನ ನಾನು ಕೂಡ ಮಾಡ್ಕೊಂಡು ಬಂದಿದ್ದೀನಿ, ತುಂಬಾ ಒಳ್ಳೆಯದಾಗಿದೆ, ಅದಕ್ಕೆ ನಿಮ್ಗೆ ಶೇರ್ ಮಾಡ್ತಾ ಇರೋದು. ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕಲ್ಲ ಗಾಯ್ಸ್. ಒಂದು ಸಲ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ನಾನು ಒಂದು ಸಲ ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ಓಕೆ ಫೈನ್ ನನಗೆ ಒಂದು ಒಳ್ಳೆ ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು. ಆಮೇಲೆ ನೀವು ಈ ತಂತ್ರಗಳನ್ನ ಮಾಡ್ಕೊಳ್ತೀರಾ, ನಿಮ್ಗೆ ಒಳ್ಳೇದಾಗಲಿಲ್ಲ ಅಂತಂದರೆ ನೀವು ನನ್ನ ಬೈಕೊಳ್ಬಾರ್ದು ಅಲ್ವಾ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಅತಿ ಹೆಚ್ಚಾಗಿ ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಇದರಲ್ಲಿ, ಸರಿನಾ. ನಂಬಿಕೆನ ಇಟ್ಟು ಕೆಲವೊಂದು ತಂತ್ರನ ಮಾಡ್ಕೊಳ್ಳಿ. ಹಾಗೆಯೇ ಗೈಸ್ ಇಲ್ಲಿ ನೋಡಿ, ನಾನು ಕಲ್ಲುಪ್ಪು, ಹಾಗೆಯೇ ಸಾಸಿವೆ, 5 ಕಾಳುಮೆಣಸು, 7 ಒಣಮೆಣಸಿನಕಾಯಿನ ತೊಗೊಂಡಿದ್ದೀನಿ, ಸರಿನಾ. ಇಷ್ಟೇ ಗೈಸ್. ಇದನ್ನು ತೊಗೊಂಡೋಗ್ಬಿಟ್ಟು ನೀವು ಹೊಸ ವರ್ಷದ ದಿನ ನೈಟ್ ನೀವು ಮಲ್ಕೊಳ್ಳೋಕ್ಕಿಂತ ಮುಂಚೆ, ಈಗ ಹೋಗಿ ನೀನೋ ಮಲಗ್ತಾ ಇದ್ದೀರಾ ಅಂತ ಅಂದಾಗ ಈ ಒಂದು ಅಂದರೆ ತೆಂಗಿನ ಚಿಪ್ಪೊಳಗಡೆ ಇದನ್ನೆಲ್ಲ ಹಾಕ್ಕೊಂಡು ನೀವು ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟವ್ ಕೆಳಗಡೆ ಇದನ್ನು ಇಟ್ಟುಬಿಟ್ಟು ಮಲ್ಕೊಳ್ಬೇಕು, ಸರಿನಾ. ಇಡೋಕ್ಕಿಂತ ಮುಂಚೆ ಗೈಸ್ ಈ ಥರ ಎಲ್ಲ ಹಾಕ್ಕೊಂಡು ನೀವು ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು, ಹಾಗೆಯೇ ಮತ್ತು ಮಹಾಲಕ್ಷ್ಮಿನ ನೆನೆಸ್ಕೊಂಡು, ನಿಮ್ಮ ಕಷ್ಟಗಳು ಏನಿದೆ ಆಯಿತಾ, ನಿಮಗೆ ಒಂದು ಆರೋಗ್ಯದ ಸಮಸ್ಯೆ ಇರ್ಬೋದು, ಇಲ್ಲಾಂದರೆ ಮನೆಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಅನ್ನೋದಿರ್ಬೋದು, ಪೋಲ ಖರ್ಚಾಗ್ತಿದೆ ಅಂತ ಇರ್ಬೋದು, ಇಲ್ಲ ಅಂತಂದರೆ ಹಣಕಾಸಿನ ಸಮಸ್ಯೆ ಅಂದರೆ ದುಡ್ಡಿನ ಸಮಸ್ಯೆ ಜಾಸ್ತಿ ಆಗ್ತಿದೆ, ನನಗೆ ಸಾಲ ಜಾಸ್ತಿ ಆಗ್ತಿದೆ, ಇಲ್ಲ ಸಾಲ ಬಾಧೆಯಿಂದ ನಾನು ಹೊರಗಡೆ ಬರಬೇಕು, ನನಗೆ ದೃಷ್ಟಿ ಜಾಸ್ತಿ ಆಗ್ತಾಯಿದೆ, ಈ ರೀತಿ ನಿಮ್ಗೆ ಯಾವುದು ಏನು ಸಮಸ್ಯೆಗಳಿದ್ದಾವೆ ಅದನ್ನು ನೀವು ಮಾತೆ ಮಹಾಲಕ್ಷ್ಮಿ ಹಾಗೆಯೇ ನಿಮ್ಮ ಮನೆ ದೇವ್ರನ್ನ ಯಾವುದೇ ಕಾರಣಕ್ಕೂ ನೀವು ಬಿಡಬಾರ್ದು ಆಯಿತಾ. ಅಂದರೆ ನಿಮ್ಮ ಮನೆನ ಕಾಯೋದಕ್ಕೆ ಇರೋದು ನಿಮ್ಮ ಮನೆ ದೇವರು, ಓಕೆನಾ. ನಿಮಗೇನೇ ಪ್ರಾಬ್ಲಮ್ ಆದರೂ ಕೂಡ ಅದನ್ನು ತಡಿಲಿಕ್ಕೆ ನಿಮ್ಮ ಮನೆ ದೇವರು ತುಂಬಾ ಸಪೋರ್ಟಿವ್ ಆಗಿ ಇರ್ತಾರೆ ಆಯಿತಾ. ನೀವು ಅಂತಂದರೆ ಈಗ ಕೇಳ್ಬೋದು, ನಾವು ಇಷ್ಟಪಡೋ ದೇವರು ಕೂಡ ನಮಗೆ ಸಪೋರ್ಟಿವ್ ಆಗಿರ್ತಾರೆ ಅಲ್ವಾ ಮೇಡಮ್ ಅಂತ ನೀವು ಕೇಳ್ಬೋದು. ನೀವು ಇಷ್ಟಪಡೋ ದೇವರು ಕೂಡ ಸಪೋರ್ಟಿವ್ ಆಗಿರ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ನೀವು ಇಷ್ಟಪಡೋ ದೇವ್ರನ್ನ ಪೂಜಿಸಿ ಬೇಡ ಅನ್ನಲ್ಲ, ಅದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ನೀವು ಮನೆ ದೇವ್ರನ್ನ ದಯವಿಟ್ಟು ಮರೀಲಿಕ್ಕಂತೂ ಹೋಗಬೇಡಿ ಆಯಿತಾ. ಸೊ ಮನೆ ದೇವ್ರನ್ನ ನೆನೆಸ್ಕೊಳ್ಳಿ, ಮತ್ತು ಮಹಾಲಕ್ಷ್ಮಿನ ನೆನೆಸ್ಕೊಳ್ಳಿ, ನಿಮ್ಮ ಇಷ್ಟಪಡುವಂಥ ದೇವ್ರನ್ನ ನೆನೆಸ್ಕೊಂಡು ಸಂಕಲ್ಪನ ಮಾಡ್ಕೊಳ್ಳಿ, ನಾನು ಈ ಒಂದು ತಂತ್ರನ ಈ ರೀತಿ ನನಗೆ ಪ್ರಾಬ್ಲಮ್ಮನ್ನ ಫೇಸ್ ಮಾಡ್ತಿದ್ದೀನಿ, ಈ ಪ್ರಾಬ್ಲಮಿಂದ ನನಗೆ ಕ್ಲಿಯರ್ ಆಗಬೇಕು, ಇವತ್ತು ಹೊಸ ವರ್ಷ, ನನಗೆ ಈ ವರ್ಷ ಪೂರ್ತಿ ನನಗೆ ಸಾಲ ಜಾಸ್ತಿ ಇದೆ, ತೀರೋಗಬೇಕು, ಜೊತೆಗೆ ಈ ವರ್ಷ ಪೂರ್ತಿ ನಾನು ₹1 ಕೂಡ ಸಾಲ ಆಗಬಾರ್ದು, ಆರೋಗ್ಯದ ಸಮಸ್ಯೆ ಕೂಡ ನನ್ನ ಹತ್ರ ಸುಳಿಬಾರ್ದು, ಈ ರೀತಿ ಗಾಯ್ಸ್ ನಿಮ್ಗೆ ಏನು ಅನಿಸುತ್ತೋ ಅದನ್ನು ನೀವು ನಿಮ್ಮ ಮನಸ್ಸಲ್ಲಿ, ಯಾಕಂದರೆ ತುಂಬ ಜನಕ್ಕೆ ಬೇರೆ ಬೇರೆ ರೀತಿ ಕಷ್ಟಗಳು ಇರುತ್ತೆ ಅಲ್ವಾ. ನಿಮ್ಗೆ ಯಾವ ರೀತಿ ಏನು ಕಷ್ಟ ಇದೆ ಅದನ್ನು ನೀವು ಬೇಡ್ಕೊಂಡು ದೇವ್ರ ಹತ್ರ ಇದನ್ನು ತೊಗೊಂಡೋಗ್ಬಿಟ್ಟು ನೀವು ಮಲಗೋಕ್ಕಿಂತ ಮುಂಚೆ ತೊಗೊಂಡೋಗ್ಬಿಟ್ಟು ನೀವು ಗ್ಯಾಸ್ ಸ್ಟವ್ ಕೆಳಗಡೆ ಇಟ್ಟುಬಿಡಬೇಕು, ಓಕೆನಾ. ಆಮೇಲೆ ಗಾಯ್ಸ್ ನೀವು ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದೇಳ್ತೀರಾ ಅಲ್ವಾ, ನೈಟ್ ಇಟ್ಟುಬಿಡಿ, ಇದನ್ನು ಇಟ್ಟಾದಮೇಲೆ ಬೆಳಿಗ್ಗೆ ಬೇಗನೆ ಎದ್ದುಬಿಟ್ಟು ಇದನ್ನು ತೊಗೊಂಡೋಗ್ಬಿಟ್ಟು ನೀವು ಯಾರು ಓಡಾಡದೇ ಇರುವಂಥ ಜಾಗದಲ್ಲಿ ಇದನ್ನು ಸುಡಬೇಕು, ಸರಿನಾ. ಯಾವುದಾದ್ರು ಗಿಡದ ಹತ್ರ ಹಾಕ್ಬಿಟ್ಟು ಬಂದುಬಿಡ್ತೀನಿ ಮೇಡಮ್ ಅಂತ ಅನ್ಬೋದು ನೀವು, ಆ ರೀತಿ ಮಾಡಬೇಡಿ. ಯಾವುದಾದ್ರೂ ಒಂದು ಜಾಗದ ಹತ್ರ, ಯಾರು ಓಡಾಡದೇ ಇರುವಂಥ ಜಾಗದ ಹತ್ರ ಹೋಗ್ಬಿಟ್ಟು ಇದನ್ನು ಸುಟ್ಟಾಕಿ ಇದನ್ನೆಲ್ಲ, ಸರಿನಾ. ಅಕಸ್ಮಾತ್ ನಿಮ್ಮ ಮನೆ ಹತ್ರ ಯಾವುದಾದ್ರು ಹೊಳೆನೋ ನದಿನೋ ಏನಾದ್ರು ಇದ್ದರೆ ಅದರಲ್ಲೂ ಕೂಡ ನೀವು ಇದನ್ನು ಬಿಟ್ಬಿಡ್ಬೋದು, ಏನು ತೊಂದರೆ ಇಲ್ಲ. ಇಲ್ಲ ಸುಡಬೇಕು, ಇಲ್ಲ ಯಾವುದಾದ್ರೂ ನದಿಗೆ ನೀವು ಇದನ್ನು ಹಾಕ್ಬಿಡ್ಬೇಕು, ಇವೆರಡನೇ ಮಾಡಬೇಕು. ಗಿಡದ ಹತ್ರ ಹಾಕ್ಬೋದಾ ಮೇಡಮ್ ಅಂತ ಕೇಳಬೇಡಿ, ಆ ರೀತಿ ಮಾಡಬೇಡಿ. ಇದನ್ನು ಸುಟ್ಟಾಕಿ ಇಲ್ಲಾಂದರೆ ನದಿ ಒಳಗಡೆ ಬಿಟ್ಬಿಡಿ, ಸರಿನಾ. ಬಿಟ್ಟಾದಮೇಲೆ ಗಾಯ್ಸ್ ನೀವು ಬಂದುಬಿಟ್ಟು ಕೈಕಾಲು ಮುಖನ ತೊಳ್ಕೊಂಡು ಮನೆ ಒಳಗಡೆ ಬರಬೇಕು. ಜೊತೆಗೆ ಇದನ್ನು ಸುಟ್ಟಾಕಿದ್ಮೇಲೆ ಇಲ್ಲ ನದಿ ಹತ್ರ ಬಿಟ್ಟ ಮೇಲೆ ನೀವು ಹಿಂದೆ ತಿರುಗಿ ನೋಡಕೂಡ್ದು, ಸರಿನಾ. ಎಷ್ಟು ನಿಮ್ಮ ಮನೆಯಲ್ಲಿ ಏನೇ ಒಂದು ಸಮಸ್ಯೆಗಳಿದ್ದರೂ ಕೂಡ, ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಈ ಒಂದು ತಂತ್ರ ಅಂದರೆ ಇಲ್ಲಿ ನೀವು ಹಾಕಿದ್ದೀರಲ್ಲ, ಈ ಕಾಯಿ ಕಂಟಕದೊಳಗಡೆ ಹಾಕಿದ್ದೀರಲ್ಲ, ಇದ್ರ ಒಳಗಡೆ ಗಾಯ್ಸ್ ಒಂದು ನೆಗೆಟಿವಿಟಿನ ಅದು ಎಳ್ಕೊಂಡಿರುತ್ತೆ. ನೈಟ್ ಇಟ್ಟಿರ್ತೀರ ಅಲ್ವಾ, ನೈಟ್ ಫುಲ್ಲು ಒಂದು ನೆಗೆಟಿವಿಟಿ, ನಿಮ್ಮನೇಲಿ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಇದು ಅದನ್ನು ಎಳ್ಕೊಂಡಿರುತ್ತೆ. ಅದಕ್ಕೆ ಹೇಳ್ತಾ ಇರೋದು ಸುಟ್ಟಾಕಿ ಅಂತ. ಸುಟ್ಟಾಕಿದ್ರೆ ತುಂಬಾ ಒಳ್ಳೆಯದು. ಸುಟ್ಟುಬಿಟ್ಟು ನೀವು ಹಿಂದೆ ತಿರುಗಿ ನೋಡ್ದೇ ನೀವು ಮನೆಗೆ ಬರಬೇಕು, ಸರಿನಾ.
ಬಂದಾದಮೇಲೆ ಗಾಯ್ಸ್ ನೀವು ಏನು ಮಾಡಬೇಕು ಅಂತ ಅಂದರೆ ಕೈಕಾಲು ಮುಖನ ತೊಳ್ಕೊಂಡು ಒಳಗಡೆ ಬನ್ನಿ. ಡೈರೆಕ್ಟ್ ನೀವು ಸ್ನಾನಕ್ಕೆ ಹೋಗಬೇಕು. ರೂಮಿಗೆಲ್ಲ ಓಡಾಡೋದು, ಅಡುಗೆ ಮನೆಗೆ ಓಡಾಡೋದು, ಹಾಲಲ್ಲೆಲ್ಲ ಓಡಾಡೋದು ಆ ಥರ ಮಾಡೋಕ್ಕೆ ಹೋಗಬೇಡಿ. ಡೈರೆಕ್ಟ್ ಹೋಗಿ ನೀವು ಸ್ನಾನಕ್ಕೆ ಹೋಗ್ಬಿಟ್ಟು ಸ್ನಾನನ ಮುಗಿಸ್ಕೊಂಡು ಬಂದು ದೇವರಿಗೆ ತುಪ್ಪದ ದೀಪನ ಹಚ್ಚಿ, ಆಯಿತಾ. 10 ರೂಪಾಯಿ ಪ್ಯಾಕೆಟ್ ಸಿಗುತ್ತೆ ಅಲ್ವಾ ಒಬ್ಬೊಬ್ಬರಿಗೆ. ಇಲ್ಲ ಮೇಡಮ್ ನಮಗೆ ತುಪ್ಪದ ದೀಪನ ಹಚ್ಚುವಷ್ಟು ಶಕ್ತಿ ಇಲ್ಲ ಅಂತನೋರು 10 ರೂಪಾಯಿ ಪ್ಯಾಕೆಟ್ ಸಿಗುತ್ತೆ. ಅದನ್ನು ತೊಗೊಬಂದು ಮಾತೆ ಮಹಾಲಕ್ಷ್ಮಿ ಫೋಟೋ ಮುಂದೆ ಹೂವನ ಹಾಕಿ ಹಾಗೆಯೇ ತುಪ್ಪದ ದೀಪನ ಹಚ್ಚಿ ತುಂಬಾ ಒಳ್ಳೆಯದಾಗತ್ತೆ, ಓಕೆನಾ. ಈ ರೀತಿ ನೀವು ಮಾಡೋದ್ರಿಂದ ಗಾಯ್ಸ್ ಅಂದರೆ ಹೊಸ ವರ್ಷದ ದಿನ ನೀವು ಈ ರೀತಿ ಈ ಒಂದು ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ದು ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಅದು ಕ್ಲಿಯರ್ ಆಗುತ್ತೆ, ಆಯಿತಾ. ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಮಹಾಲಕ್ಷ್ಮಿ, ನಿಮ್ಮ ಮನೆ ದೇವರುಗಳು, ಹಾಗೆಯೇ 4, 5, 6 ಏಂಜಲ್ಸ್ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಇದೇ ರೀತಿ ಹಲವಾರು ವಿಡಿಯೋಸ್ನ ನಾನು ಹಾಕಿದ್ದೀನಿ, ಎಲ್ಲರದ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಒಮ್ಮೆ ಅದನ್ನು ಚೆಕ್ ಮಾಡ್ಕೊಳ್ಳಿ, ಸರಿನಾ. ಓಕೆ ಗೈಸ್, ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಒಂದು ಲೈಕ್ ಮಾಡಿ, ಇನ್ನೊಬ್ರ ಕಷ್ಟಕ್ಕೆ ನೆರವಾಗಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ಚಾನಲ್ ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳ ತಿಳಿಸ್ತಾ, ಇನ್ನೂ ಒಂದು ರೆಮಿಡಿನ ನಾನು ನಿಮಗೆ ಶೇರ್ ಮಾಡ್ತೀನಿ. ಹೊಸ ವರ್ಷದ ದಿನವೇ ಇನ್ನೂ ಒಂದು ರೆಮಿಡಿ, ತುಂಬಾ ಅದು ಕೂಡ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅದನ್ನು ನಾಳೆ ಹಾಕ್ತೀನಿ, ಅದನ್ನು ವೆಯ್ಟ್ ಮಾಡ್ತಾಯಿರಿ, ನೋಡಿ. ಹಾಗೆಯೇ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.